ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಲಕ್ಷ್ಮಿ ಕ್ರಿಯೇಷನ್ಸ್. ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಈ ವರ್ಷ ಯಾವಾಗ ಪ್ರಾರಂಭವಾಗಿದೆ, ಯಾವಾಗ ಮುಕ್ತಾಯವಾಗಿದೆ ಹಾಗೂ ಈ ಮಾಸದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಧನುರ್ಮಾಸ ಎಷ್ಟು ದಿನಗಳ ಕಾಲ ಈ ಪೂಜೆಯನ್ನು ಮಾಡಬೇಕು ಅಂತಲೂ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಧನುರ್ಮಾಸ ಎನ್ನುವುದು ಬಹಳ ವಿಶೇಷವಾದ ಮಾಸ. ಈ ಧನುರ್ಮಾಸಕ್ಕೆ ತನ್ನದೇ ಆದ ವಿಶೇಷತೆ ಕೂಡ ಇದೆ. ಈ ಮಾಸದಲ್ಲಿ ಬೆಳಗ್ಗಿನ ಸಮಯ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರ್ತದೆ. ಅದರಲ್ಲೂ ಮುಖ್ಯವಾಗಿ ಅಶ್ವತ್ಥ ವೃಕ್ಷಕ್ಕೆ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠ. ಈ ಮಾಸ ಅಶ್ವತ್ಥ ವೃಕ್ಷದ ಪೂಜೆಗೆ ತುಂಬಾ ಶ್ರೇಷ್ಠವಾಗಿದೆ. ಈ ಧನುರ್ಮಾಸವು ಭಗವಾನ್ ವಿಷ್ಣುವಿನ ಮಾಸವಾಗಿದೆ. ವಿಷ್ಣುವಿನ ಅವತಾರವಾದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸವನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತನ್ನದೇ ಮಾಸ ಅಂತ ಹೇಳಿದ್ದಾನೆ. ಧನುರ್ಮಾಸ ಎಂದರೆ ತಾನೇ ಅಂದರೆ ಶ್ರೀಕೃಷ್ಣನೇ ಅಂತ ಹೇಳಿಕೊಂಡಿದ್ದಾನೆ. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದರಿಂದ ಎಷ್ಟೋ ಜನ್ಮಗಳ ಪಾಪಕರ್ಮದಿಂದ ಮುಕ್ತಿಯನ್ನು ಪಡೆಯಬಹುದು. ಅಲ್ಲದೆ ಮದುವೆ ವಿಳಂಬ ಇರುವವರು ಕೂಡ ಆದಷ್ಟು ಬೇಗ ಕಂಕಣ ಭಾಗ್ಯವನ್ನು ಪಡ್ಕೊಳ್ಬೋದು. ಹಾಗೆಯೇ ಸಂತಾನ ಇಲ್ಲದವರು ಕೂಡ ಸಂತಾನ ಭಾಗ್ಯವನ್ನು ಪಡ್ಕೊಳ್ಬೋದು. ವಿಷ್ಣು ಅಲ್ಲದೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮ, ನರಸಿಂಹ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ, ಹೀಗೆ ಹಲವಾರು ವಿಷ್ಣುವಿನ ಅವತಾರದಲ್ಲಿರುವ ಭಗವಂತನ ಅಂದರೆ ದೇವರನ್ನು ಪೂಜೆ ಮಾಡೋದರಿಂದ ಪುಣ್ಯ ಫಲವನ್ನು ಪಡ್ಕೊಳ್ಬೋದು. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಪಡ್ಕೊಳ್ಬೋದು. ಇಷ್ಟೊಂದು ಮಹತ್ವವಾಗಿರುವ ಈ ಧನುರ್ಮಾಸ ತುಂಬಾ ವಿಶೇಷವಾದ ಮಾಸವಾಗಿದೆ. ಈ ಧನುರ್ಮಾಸದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಜೀವನದಲ್ಲಿ ಕಷ್ಟಗಳನ್ನು ನಿವಾರಣೆ ಮಾಡಿ ಸುಖಗಳನ್ನು ನಾವು ಪಡ್ಕೊಳ್ಬಹುದು. ಹಾಗೆಯೇ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೋದು ಅಂತ ಹೇಳ್ತಾರೆ. ಈ ಧನುರ್ಮಾಸ ಈ ವರ್ಷ ಯಾವ ದಿನ ಅಥವಾ ಹಾಗೆಯೇ ಯಾವ ದಿನಾಂಕದಿಂದ ಪ್ರಾರಂಭ ಹಾಗೂ ಮುಕ್ತಾಯ ಆಗ್ತದೆ ಅಂತ ನೋಡೋಣ. ಹಾಗೆಯೇ ಈ ಆರಂಭವಾಗೋದು ಯಾವಾಗ ಅಂತಲೂ ನೋಡೋಣ. ಹಾಗೆ ಹೇಗೆ ಪೂಜೆಯನ್ನು ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು ಅಂತಲೂ ತಿಳ್ಕೊಳ್ಳೋಣ. ಈ ಧನುರ್ಮಾಸವು ಡಿಸೆಂಬರ್ 16ನೇ ತಾರೀಕು ಅಂದರೆ ಶನಿವಾರದಂದು ಆರಂಭವಾಗ್ತದೆ. ಹಾಗೆಯೇ 2024ನೇ ಇಸವಿಯ ಜನವರಿ 14ನೇ ತಾರೀಕಿನಂದು ಮುಕ್ತಾಯವಾಗ್ತದೆ. ಈ 1 ತಿಂಗಳುಗಳ ಕಾಲ ಈ ಧನುರ್ಮಾಸ ಇದೆ. ಈ ಸಮಯದಲ್ಲಿ 1 ತಿಂಗಳು ಕೂಡ ಪೂಜೆಯನ್ನು ಮಾಡಬಹುದು. ಮಾಡಿದರೆ ತುಂಬಾ ವಿಶೇಷ ಫಲಗಳನ್ನು ಪಡ್ಕೋಬೋದು. ಅಲ್ಲದೆ ನಮಗೆ ಯಾವ ದಿನ ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಇರ್ತದೆ. ಸೊ ಆದ ಕಾರಣ 1 ತಿಂಗಳು ಪೂರ್ತಿಯಾಗಿ ಪೂಜೆನ ಮಾಡೋಕ್ಕಾಗಲ್ಲ. ಸೊ ಪೀರಿಯಡ್ಸ್ ಟೈಮ್ ಮುಗಿದ ಮೇಲೆ ಪೂಜೆನ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಅದು ಆಗಿಲ್ಲ ಅಂತ ಅಂದರೆ ಯಾರೇ ಆಗಲಿ ಒಂದು ಶನಿವಾರ ಅಂದರೆ ಧನುರ್ಮಾಸದ ತಿಂಗಳಿನ 1 ಶನಿವಾರ ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಫಲಗಳನ್ನು ಪಡ್ಕೋಬೋದು. ಹಾಗೆಯೇ ಅಶ್ವತ್ಥ ಮರವನ್ನು ಶನಿವಾರದಂದು ಪ್ರದಕ್ಷಿಣೆ ಹಾಕೋದ್ರಿಂದ ಎಷ್ಟೋ ಪುಣ್ಯಗಳನ್ನು ಪಡ್ಕೋಬೋದು. 1 ತಿಂಗಳ ಕಾಲ ಪೂಜೆ ಮಾಡಲು ಆಗುವವರು ಮಾಡ್ಬೋದು. ಆಗದೇ ಇರುವವರು 1 ದಿನ ಅಂದರೆ ಶನಿವಾರದಂದು ದೇವರ ಪೂಜೆಯನ್ನು ಮಾಡ್ಬೋದು. 1 ತಿಂಗಳ ಕಾಲ ಪೂಜೆ ಮಾಡಲು ಆಗುವವರು ಸ್ನಾನ ಮಾಡಿ ಮನೆಯಲ್ಲಿ ದೇವರ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಮನೆಗೆ ಬರುವುದು. ದೇವರ ಪೂಜೆನ ಮಾಡಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಮನೆಗೆ ಬರುವುದು. ಹಾಗೆಯೇ ಯಾವುದೇ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗನೆ ನೆರವೇರ್ತವೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡೋದ್ರಿಂದ ಅಂದರೆ ಅಶ್ವತ್ಥ ಮರದ ಪೂಜೆನ ಬ್ರಹ್ಮ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಮಾಡೋದರಿಂದ ನಮಗೆ ಎಲ್ಲ ಆಸೆಗಳು ಈಡೇರಿಸ್ತದೆ. ಮದುವೆ ಆಗುವವರಿಗೆ ಮದುವೆ ಭಾಗ್ಯನೂ ಸಿಗುತ್ತೆ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯನೂ ದೊರೆಯುತ್ತೆ. ಆದ್ದರಿಂದ ಈ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು.
ಹಾಗೆಯೇ ಮತ್ತು ಯಾರಿಗೆಲ್ಲ 1 ತಿಂಗಳ ಕಾಲ ಈ ಪೂಜೆನ ಮಾಡಲು ಸಾಧ್ಯವಿಲ್ಲ ಅಂಥವರು 1 ತಿಂಗಳಲ್ಲಿ 1 ದಿನವಾದರೂ ಪೂಜೆನ ಮಾಡೋದು ತುಂಬ ಒಳ್ಳೆಯದು. ಅಂದರೆ ಆ ದಿನದಲ್ಲಿ ಯಾವ ದಿನ ಅಂತಂದರೆ ಶನಿವಾರ 1 ದಿನಗಳ ಕಾಲ ಧನುರ್ಮಾಸ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮನೆಗೆ ವಾಪಸ್ ಬರೋದರಿಂದ ತುಂಬಾ ವಿಶೇಷ ಫಲವನ್ನು ಪಡ್ಕೊಳ್ಬೋದು. ಸೊ ಹಾಗಾದರೆ ಫ್ರೆಂಡ್ಸ್, ಈ ಧನುರ್ಮಾಸ ಯಾವಾಗ ಶುರುವಾಗ್ತದೆ, ಯಾವಾಗ ಮುಕ್ತಾಯ ಆಗ್ತದೆ ಅಂತ ತಿಳ್ಕೊಂಡ್ರಿ. ಹಾಗೆಯೇ ಧನುರ್ಮಾಸದಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತಲೂ ತಿಳ್ಕೊಂಡ್ರಿ. ಸೊ ಆದ ಕಾರಣ ಧನುರ್ಮಾಸದ ಪೂಜೆಯನ್ನು ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಫ್ರೆಂಡ್. ಶುಭ ದಿನ.